ಇನ್ನು ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸಲು ಹೊರಟಿದ್ದ ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ನಾಳೆ ಇಡೀ ರಾಜ್ಯದಲ್ಲಿ ಸರ್ಕಾರಿ ಬಸ್ಗಳು ಯಥಾಸ್ಥಿತಿಯಲ್ಲಿ ಸಂಚರಿಸಲಿವೆ. ಸಾರಿಗೆ ನೌಕರರ ಮುಷ್ಕರ ನಿಲ್ಲಿಸೋದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅದು ಯಶಸ್ವಿಯಾಗಿರಲಿಲ್ಲ. ನಿನ್ನೆ ಕಾರ್ಮಿಕ ಇಲಾಖೆ ಆಯುಕ್ತರು ರಾಜ್ಯ ಪಂಚಾಯಿತಿ ಮಾಡಿದರೂ ಕೂಡ ಕಾರ್ಮಿಕ ಸಂಘಟನೆಗಳ ಮುಖಂಡರುಗಳು ಒಪ್ಪಿಗೆಯನ್ನು ಸೂಚಿಸಿರಲಿಲ್ಲ. ಆದರೆ ಕೂಲಿ ಕೆಲಸ ಮಾಡುವಂತಹ ಇಬ್ಬರು ಇವತ್ತು ಸಾರಿಗೆ ನೌಕರರ ಮುಷ್ಕರವನ್ನು ನಿಲ್ಲಿಸಿದ್ದಾರೆ. ಯಾಕಂದರೆ ಅವರಿಬ್ಬರು ಕೂಡ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದರು. ಇದರಲ್ಲಿ ಒಬ್ಬರು ಮನೆ ಕೆಲಸ ಮಾಡುವಂತಹ ಮಹಿಳೆ, ಇನ್ನೊಬ್ಬರು ಕಟ್ಟಡ ಕಾರ್ಮಿಕರು. ಹೈಕೋರ್ಟ್ನ ರಜೆ ಪೀಠಕ್ಕೆ PIL ಸಲ್ಲಿಸಿದರು. ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಕೆಲವು ಆಸಕ್ತಿದಾಯಕ ಅಂಶಗಳು ಕೂಡ ಕೂಡಿದ್ದು. ಕರ್ನಾಟಕ ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಮುಷ್ಕರ ನಡೆಸುವಂತಿಲ್ಲ. KESM ಕಾಯ್ದೆ ಪ್ರಕಾರ ಜೂನ್ 30ರವರೆಗೂ ಕೂಡ ಮುಷ್ಕರಗಳನ್ನು ನಿರ್ಬಂಧಿಸಲಾಗಿದೆ. ಇದೇ ಮೇ 25ಕ್ಕೆ ಕಾರ್ಮಿಕರ ಆಯುಕ್ತರು ರಾಜಿ ಸಂಧಾನಕ್ಕೂ ಕೂಡ ಕರೆದಿದ್ದಾರೆ. ಹೀಗಿದ್ರೂ ಕಾನೂನು ಬಾಹಿರವಾಗಿ ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ರೆಡಿಯಾಗಿದ್ದಾರೆ ಅಂಥೇಳಿ ತಮ್ಮ ಅರ್ಜಿಯಲ್ಲಿ ಇವರು ಹೇಳ್ಕೊಂಡಿದ್ರು. ದಿನಗೂಲಿ ಕೆಲಸ ಮಾಡುವಂತಹ ನಮಗೆ ಬಸ್ ಸಿಗದೇ ಇದ್ದರೆ ಆರ್ಥಿಕವಾಗಿ ಸಮಸ್ಯೆಯ ಜೊತೆಗೆ ಮೇ 18ರಿಂದ 25ರವರೆಗೆ ರಾಜ್ಯದಲ್ಲಿ SSLCಯ ಪೂರಕ ಪರೀಕ್ಷೆಗಳು ಕೂಡ ನಡೀತಾ ಇದ್ದಾವೆ. ಇದರಿಂದಾಗಿ ಸರ್ಕಾರಿ ಬಸ್ಗಳನ್ನೇ ನಂಬಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಕಷ್ಟ ಆಗತ್ತೆ. ದಿನಗೂಲಿ ಕಾರ್ಮಿಕರು, ರೋಗಿಗಳು, ವೃದ್ಧರಿಗೂ ಕೂಡ ತೊಂದರೆ ಆಗತ್ತೆ. ಹೀಗಾಗಿ ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ತಡೆ ನೀಡಬೇಕು ಅಂತ ಹೈಕೋರ್ಟ್ಗೆ ಮನವಿ ಮಾಡಿಕೊಂಡ್ರು. ಯಾವಾಗ ಮನೆ ಕೆಲಸದ ಮಹಿಳೆ ಮತ್ತು ಕಟ್ಟಡ ಕಾರ್ಮಿಕರೊಬ್ಬರ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಹೈಕೋರ್ಟ್ ಪರಿಗಣಿಸ್ತೋ ನಾಳೆ ಮುಷ್ಕರವನ್ನು ಕೈಬಿಟ್ಟು ಕೆಲಸಕ್ಕೆ ಬರಬೇಕು. ಏನೇ ಇದ್ರೂ ಸರ್ಕಾರದ ಜೊತೆಗೆ ಮಾತುಕತೆ ಮೂಲಕ ಸಮಸ್ಯೆ ಇತ್ಯರ್ಥ ಮಾಡಿಕೊಳ್ಳಿ ಅಂತ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಅಲ್ಲಿಗೆ ನಾಳೆ ಸರ್ಕಾರಿ ಬಸ್ಗಳು ಬಂದ್ ಆಗಲ್ಲ, ಯಥಾಸ್ಥಿತಿಯಲ್ಲಿ ಓಡಾಡ್ತವೆ. ಯಾರಿಗೂ ಕೂಡ ಆತಂಕ ಬೇಕಾಗಿಲ್ಲ. ಸಾರಿಗೆ ಬಸ್ಗಳ ಬಂದ್ಗೆ ಹೈಕೋರ್ಟ್ ಏನೋ ಬ್ರೇಕ್ ಹಾಕಿದೆ. ಆದರೆ ನಾಳೆ ದೇಶಾದ್ಯಂತ ಎಲ್ಲ ಮೆಡಿಕಲ್ ಸ್ಟೋರ್ಗಳನ್ನು ಬಂದ್ ಮಾಡೋದಕ್ಕೆ ಮೆಡಿಕಲ್ ಸ್ಟೋರ್ಗಳವರು ನಿರ್ಧರಿಸಿದ್ದಾರೆ. ಈ ಫಾರ್ಮಸಿಗಳು ಆನ್ಲೈನ್ ಔಷಧ ಮಾರಾಟಗಳನ್ನು ನಿಷೇಧ ಮಾಡಬೇಕು ಅನ್ನೋಂಥದ್ದು ಮೆಡಿಕಲ್ ಶಾಪ್ಗಳವರ ಒತ್ತಾಯ. ಅತಿಯಾದಂತಹ ರಿಯಾಯಿತಿಯನ್ನು ಈ ಆನ್ಲೈನ್ನಲ್ಲಿ ಸೇಲ್ ಮಾಡೋರು ಕೊಡ್ತಾ ಇರೋದ್ರಿಂದಾಗಿ ಮೆಡಿಕಲ್ ಸ್ಟೋರ್ಸ್ ಇಟ್ಕೊಂಡು ಜೀವನ ನಡೆಸ್ತಿರೋರಿಗೆ ಸಮಸ್ಯೆ ಆಗ್ತಿದೆ ಅಂತ ಔಷಧ ವ್ಯಾಪಾರಿಗಳು ಮತ್ತು ಔಷಧ ವಿತರಕರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ದೇಶಾದ್ಯಂತ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಔಷಧ ವ್ಯಾಪಾರಿಗಳು ಮತ್ತು ಔಷಧ ವಿತರಕರು ನಾಳೆ ಒಂದು ದಿನದ ಮಟ್ಟಿಗೆ ಮುಷ್ಕರ ನಡೆಸ್ತಾ ಇದ್ದಾರೆ. ಹೀಗಾಗಿ ನಾಳೆ ರಾಜ್ಯದಲ್ಲೂ ಕೂಡ ಮೆಡಿಕಲ್ ಸ್ಟೋರ್ಗಳು ಸಂಪೂರ್ಣವಾಗಿ ಬಂದ್ ಆಗುವಂಥದ್ದು ಅನುಮಾನ. ಯಾಕಂದರೆ ಕೆಲವು ಸಂಘಟನೆಗಳವರು ನಾವು ಬಂದ್ ಮಾಡೋದಿಲ್ಲ, ಬದಲಿಗೆ ಕಪ್ಪು ಪಟ್ಟಿನ ಧರಿಸಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಿದ್ರೂ ಕೂಡ ಸುಮಾರು 26,000 ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗ್ತವೆ ಅನ್ನೋದರ ಬಗ್ಗೆಯೂ ಕೂಡ ಹೇಳ್ತಾ ಇದ್ದಾರೆ. ಈ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ಫಾರ್ಮಾ ರಿಟೇಲರ್ಸ್ ಮತ್ತು ವಿತರಣಾ ಸಂಸ್ಥೆಯವರು ಬಂದ್ಗೆ ಬೆಂಬಲವನ್ನು ಕೊಟ್ಟಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಮೆಡಿಕಲ್ ಸ್ಟೋರ್ಗಳು ಬಹುತೇಕ ಓಪನ್ ಆಗಿರುತ್ತವೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಯಾವುದು ಈ ಫಾರ್ಮಸಿ ನಮ್ಮ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದೆ, ಕ್ವಿಕ್ ಡೆಲಿವರಿ ಆ್ಯಪ್ಸ್ಗಳು ಈ ಒಂದು ಕಾನೂನು ಉಲ್ಲಂಘನೆ ಮಾಡ್ತಾ ಇದೆ, ಅದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಎಲ್ಲ ನಮ್ಮ ಎನ್ಫೋರ್ಸ್ಮೆಂಟ್ ಆಫೀಸರ್ಸ್ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಕಾಲಕ್ಕೆ ನಮ್ಮ ಆಫೀಸರ್ಸು ನಾವು ಕೆಲಸ ಮಾಡ್ತಾ ಇದ್ದಾರೆ. ನಾವು ಏನು ಬಂದು ಒಂದೇ ಅಲ್ಲ, ಇದಕ್ಕೆ ಈ ಫಾರ್ಮಸಿ ವಿರುದ್ಧವಾಗಿ ಹೋರಾಡಬೇಕಾದ್ರೆ ಹಲವಾರು ಹೋರಾಟಗಳು ಮಾಡಬೇಕಾದ್ರೆ ಬಂದು ಲಾಸ್ಟ್ ಆಪ್ಷನ್ ಇಟ್ಕೋಬೇಕು ಅಂತ ನನ್ನ ಭಾವನೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳನ್ನ ಉಳಿಸೋ ನಿಟ್ಟಿನಲ್ಲಿ ಇವತ್ತು ನಾವು ಬಂದಿಗೆ ನಾವು ನೈತಿಕ ಬೆಂಬಲ ಕೊಡ್ತಾ ಇದ್ದೀವಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಮದುವೆಯಾಗಿ ಇವತ್ತಿಗೆ 23 ವರ್ಷ. ಬೇಲ್ ಸಿಗದೆ ಮಾನಸಿಕವಾಗಿ ಕುಗ್ಗಿ ಜೈಲು ವಾಸಿಯಾಗಿರುವಂತಹ ದರ್ಶನ್ಗೆ ಇವತ್ತು ಪತ್ನಿ ಹಾಗೂ ಮಗ ಸಾಂತ್ವನ ಹೇಳಿದ್ದಾರೆ. ಜೈಲು ಅಧಿಕಾರಿಗಳ ಅನುಮತಿಯ ಮೇಲೆ ಇವತ್ತು ಜೈಲಿನ ಕೊಠಡಿ ಒಳಗಡೆ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ 30 ನಿಮಿಷಗಳ ಕಾಲ ಭೇಟಿಯಾಗಿದ್ರು. ಜೈಲಿನ ಒಳಗೆ ಹೆಂಡತಿ ಹಾಗೂ ಮಗನನ್ನ ನೋಡಿ ದರ್ಶನ್ ಕಣ್ಣೀರು ಹಾಕಿದ್ದಾರಂತೆ. ಮಗನನ್ನ ಮತ್ತು ಪತ್ನಿಯನ್ನ ತಪ್ಪಿಕೊಂಡು ಭಾವುಕರಾದ್ರಂತೆ. ಜೈಲಲ್ಲಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯವನ್ನು ಕೂಡ ವಿನಿಮಯ ಮಾಡಿಕೊಂಡ್ರು ಅಂತ ಗೊತ್ತಾಗಿದೆ. ಇನ್ನೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಾಮಾಜಿಕ ಜಾಲತಾಣದಲ್ಲಿ ಭಾವುಕ ಪೋಸ್ಟ್ ಹಾಕಿದ್ದಾರೆ. ದರ್ಶನ್ ಕೈ ಹಿಡಿದುಕೊಂಡಿರುವಂತಹ ಫೋಟೋ ಹಾಕಿದ್ದು, ಪ್ರಪಂಚವೇ ತಿರುಗಿ ಬಿದ್ದರೂ ನಾನಿನ್ನ ಜೊತೆಗಿರುವೆ, ಮೌನವಿರಲಿ ಚಂಡಮಾರುತವೇ ಬರಲಿ, ನಾನಿನ್ನ ಕೈ ಹಿಡಿಯುವೆ ಅನ್ನೋ ಸಾಲುಗಳನ್ನು ಹಂಚಿಕೊಂಡಿದ್ದಾರೆ.